ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಚಿಂತು ಸುಳ್ಳೇನಮ್ಮ. ನಾನೀಗ ಎಲ್ಲಿಗೆ ಹೊರಟದು ಗೊತ್ತುಂಟಾ? ನೀವೀಗ ನೆನ್ಸ್ವಿರಿ ಈ ಪುಂಜೋಗಿ ಹೆಂಚಿನ ಪೋಕಾಲಪ್ಪ ಈ ರಾತ್ರಿ ಓಡೇ ಪಿದಾಡ್ತೀನಿ ಇಂದನ ಸವಾರಿ ಅಂತ ಹೇಳಿಕೊಂಡು ಅಲ್ಲ. ನಿಜ ಹೌದು ಮಾರ, ನನಗೆ ನಿಜವಾಗಿ ಪೋಕಾಲ. ನಾವೀಗ ಎಲ್ಲಿಗೆ ಹೊರಟದು ಗೊತ್ತುಂಟಾ? ನಾವೀಗ ಮಂಗಳೂರಿಗೆ ಹೊರಟದು, ದಕ್ಕೆಗೆ ಮೀನು ಮಾರುಕಟ್ಟೆಗೆ ಮೀನು ತರಲಿಕ್ಕೆ, ಫ್ರೆಶ್ ಮೀನು ತರುವ ಅಂತ ಹೇಳಿಕೊಂಡು. ಇಲ್ಲಿ ಒಳ್ಳೊಳ್ಳೆ ಮೀನೇ ಸಿಗುದಿಲ್ಲ ಮಾರ್ರೆ, ಅದಕ್ಕೆ ಡೈರೆಕ್ಟ್ ಹೋಗಿ ದಕ್ಕೆಯಿಂದಲೇ ಮೀನು ತರುವ ಅಂತ ಹೇಳಿಕೊಂಡು. ದಕ್ಕೆ ಅಂತ ಹೇಳಿದ್ರೆ ಎಂತ, ಮೀನು ಮಾರುಕಟ್ಟೆ ಅಲ್ಲ, ಮೀನು ಮಾರುಕಟ್ಟೆಗೆ ದಕ್ಕೆ ಅಂತಲೇ ಹೆಸರಾಗಿರ್ಬೇಕಲ್ಲ, ಗೊತ್ತಿಲ್ಲ. ಒಟ್ಟಾರೆ ನಾವಂತೂ ಅದನ್ನು ದಕ್ಕೆ ಅಂತಲೇ ಹೇಳುದು. ಆಯ್ತಾ ನೋಡಿ, ದಕ್ಕೆಗೆ ಬಂದು ತಲುಪಿದೆವು. ಈಗ ನೀವ್ ಅಂದ್ಕೊಳ್ಳುವಿರಿ ಇವಳು ಈಗ ನಾವು ಹೊರಟದಷ್ಟೇ ಅಂತ ಸ್ಟಾರ್ಟ್ ಮಾಡಿದಷ್ಟೇ ಅಷ್ಟು ಬೇಗ ದಕ್ಕೆ ಕೂಡ ಬಂದು ತಲುಪಿದ್ಲ ಅಂತ. ಇಲ್ಲ ಮಾರ, ಅಷ್ಟು ಬೇಗ ಬಂದು ತಲುಪಲಿಲ್ಲ. 80 ಕಿಲೋಮೀಟರ್ ಏನೋ ಬಂದೇವೆ. ಮಂಗಳೂರಿಗೆ 80 ಕಿಲೋಮೀಟರ್ ಉಂಟು ಕಾಣ್ತದೆ ಸುಳ್ಯದಿಂದ. ನೋಡಿ ಐಸ್ ಗಾಡಿಗಳು ಹೋಗ್ತುಂಟು, ಮೀನೆಲ್ಲ ಹೊತ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡಿ ಟ್ರೇ ಹೊತ್ಕೊಂಡು ಹೋಗ್ತಾರೆ. ನಾವಿದು 2-3 ಸಲ ಆಯ್ತಾಯ್ತಾ ಬರುದು. ನನಗೆ ಫಸ್ಟ್ ಬರುವಾಗ ಈ ತರ ಟ್ರೇ ಹೊತ್ಕೊಂಡು ಹೋಗುವಾಗ ಉಂಟಲ್ಲ, ಶಾಕ್ ಆದಾಗಿತ್ತು ಮಾರ. ಎಂತ ಇದು ಇಷ್ಟೊಂದು ಮೇಲೆ ಮೇಲೆ ಇಟ್ಟು ಹೊತ್ಕೊಂಡು ಹೋಗ್ತಾರೆ ಅಂತ ಹೇಳಿಕೊಂಡು. ಇಲ್ಲಿ ನೋಡಿ ಇದು ಎಂತ ಎಂತ ಮೀನು ಮಾರ್ರೆ ಇದು, ನನಗೆ ಈ ಮೀನಿನ ಹೆಸರು ಗೊತ್ತಿಲ್ಲ. ಎಂತಪ್ಪ, ಮರುವೈ ಮೀನು ಉಂಟು. ತುಳುವಲ್ಲಿ ಮರುವೈ, ಕನ್ನಡದಲ್ಲಿ ಇದಕ್ಕೆ ಎಂತ ಹೇಳ್ತಾರೆ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ ಏನೂ ರೇಟು ಮಾರ. ಈ ಸಲ ಅಂತೂ ದಕ್ಕೆ ಬರಲೇಬೇಕು ಅಂತಿಲ್ಲ, ಅಷ್ಟು ರೇಟ್ ಉಂಟು. ಅವತ್ತೆಲ್ಲ ನಾವು ಬರುವಾಗ ದೀಪಾವಳಿ ಟೈಮಲ್ಲೆಲ್ಲ ಬರುವಾಗ ಕಡಿಮೆ ಇತ್ತು. ಈಗ ಉಂಟಲ್ಲ ಇಲ್ಲಿ ಎಂತ ರೇಟು ಅಂತ ಹೇಳಿ. ಇದೆಂತ ಮೀನು ಮಾರ ಇದು, ಇದೆಂತ ಮೀನು ಅಂತ ಗೊತ್ತಿಲ್ಲ. ಇದೆಲ್ಲ ಎಂತ ಮಾರ ಇದು, ಒಂದು ಸೀಡಿ ಅಲ್ಲ, ಸೀಡಿ ಮೀನು ಉಂಟು. ಇಲ್ಲಿ ನೋಡಿ ಎಂತ ಮೂರು ಇದೆಲ್ಲ ಉಂಟು ನೋಡಿ. ಎಂತ ಮಾರ್ರೆ, ಬಂಗುಡೆ ಅಂತ ಉಂಟಲ್ಲ, ದುರ್ಬಿ ಹಾಕಿ ಹುಡುಕಿದ್ರು ಕೂಡ ಬಂಗುಡೆ ಮೀನು ಇಲ್ಲ ಮಾರ್ರೆ. ಎಷ್ಟು ದೂರ ಹೋದ್ರು ಕೂಡ ಬಂಗುಡೆ ಇಲ್ಲ. ಅಪರೂಪಕ್ಕೆ ಒಂದೊಂದು ಕಡೆ ಉಂಟು. ಇಲ್ಲಿ ನೋಡಿ ಎಂತ ಡಿಸ್ಕೋ ಮೀನು ಉಂಟು. ಕೆಜಿಗೆ ಎಷ್ಟು ಗೊತ್ತುಂಟಾ? 300 ರೂಪಾಯಿ. ಅವತ್ತು ನಾವು ಬರುವಾಗ 100 ರೂಪಾಯಿ ಇತ್ತು, ಈಗ 300, ಒಂದೊಂದು ಕಡೆ 350. ಬಂಗುಡೆಗೆ ಎಷ್ಟು ಗೊತ್ತುಂಟಾ? 300, 350. ಬಂಗುಡೆ ಇಲ್ವೇ ಇಲ್ಲ. ಇದು ಎಟ್ಟಿ ಕೂಡ ಹಾಗೆ 300 ರೂಪಾಯಿ. ಕೆಲವೊಂದೊಂದು ಕಡೆ 200 ಇಲ್ಲ, ಅಪರೂಪ. ದೂರ ಒಂದೊಂದು ಕಡೆ 200 ರೂಪಾಯಿ ಹೇಳ್ತಾರೆ. ಅದು ಫ್ರೆಶ್ ಆಗಿರ್ಲಿಕ್ಕಿಲ್ಲ ಅಂತ ಕಾಣ್ತದೆ. ಇದೆಲ್ಲಿ ಎಂತ ಮೀನು ಮಾರ್ರೆ, ಎಂತ ಮೀನು ಅಂತಲೇ ಗೊತ್ತಿಲ್ಲ. ನಾನು ಮತ್ತೆ ದಕ್ಕೆಗೆ ಎಂತಕ್ಕೆ ಬರೋದು ಗೊತ್ತುಂಟಾ? ಮೀನು ತಗೊಂಡು ಹೋಗ್ಲಿಕ್ಕೆ ಅಂತಲೇ ದಕ್ಕೆಗೆ ಬರುದಲ್ಲ. ಈ ತರ ನೋಡಿ ಮೀನುಗಳ ಹೆಸರೇ ಗೊತ್ತಿಲ್ಲ. ಈ ತರ ದಕ್ಕೆ ಬಂದಾಗ ಸ್ವಲ್ಪ ಮೀನುಗಳ ಹೆಸರೆಲ್ಲ ಕಲೀಲಿಕ್ಕೆ ಆಗ್ತದಲ್ಲ, ಅದಕ್ಕೆ ಮೀನಿದ ಹೆಸರು ಕಲೀಲಿಕ್ಕೋಸ್ಕರ ದಕ್ಕೆಗೆ ಬರುದು ಅಷ್ಟೇ. ಮತ್ತೆ ಮೀನೇ ತಗೊಂಡು ಹೋಗು ಅಂತೇಳಿ ಬರುದಲ್ಲ. ನೋಡಿ ಇದೆಂತ ಮೀನು ಅಂತಲೇ ಗೊತ್ತಿಲ್ಲ. ನೋಡಿ ಎಂತೆಲ್ಲ ಮೀನುಂಟು ಗೊತ್ತುಂಟ. ಖುಷಿ ಆಗ್ತದೆ ಮಾತ್ರ, ಬರ್ಲಿಕ್ಕಂತೂ ಭಾರಿ ಖುಷಿ ಆಗ್ತದೆ. ಇಲ್ಲಿ ನೋಡಿ ಕೆಂಪು ಕಾಣ್ತಾ ಉಂಟಲ್ಲ, ಇದಕ್ಕೆ ಎಟ್ಟಿ ಅಂತ ಹೇಳುದು. ನಾವು ಅರೆ ಭಾಷೆಯಲ್ಲಿ ಇಟ್ಟಿ ಅಂತ ಹೇಳುದು, ಮತ್ತೆ ಕನ್ನಡದಲ್ಲಿ ಸಿಗಿಡಿ ಅಂತ ಹೇಳ್ತಾರೆ. ಮತ್ತೆ ಎಟ್ಟಿ ಅಂತ ಇದಕ್ಕೆ ಯಾವ ಭಾಷೆಯಲ್ಲಿ ಹೇಳ್ತಾರೆ ಮಾರು ದೇವರಿಗೆ ಗೊತ್ತು ಅಲ್ಲ. ಇದಕ್ಕೇನೆ ಇಲ್ಲಿ 300 ರೂಪಾಯಿ ಉಂಟು. ಆಗ ಸುಳ್ಯದಲ್ಲಿ ಎಷ್ಟು ಇರ್ಲಿಕ್ಕಿಲ್ಲ. ಸುಳ್ಯದಲ್ಲಿ ಒಂದು 450-500 ಹತ್ರ ಇರ್ಬೋದಾ ಅಂತ. ಮತ್ತೆ ಈ ಸಲ ಬರುವಾಗ ಅಷ್ಟೊಂದು ಫ್ರೆಶ್ ಕೂಡ ಇಲ್ಲ. ಮೊದಲಿನ ಸಲ ನಾವು ಅವತ್ತು ಬಂದಿದ್ದೇವಲ್ಲ, ಆಗ ತುಂಬಾ ಒಳ್ಳೆ ಫ್ರೆಶ್ ಮೀನು ಇತ್ತು. ಯಾಕಂತೇಳಿ ಆಗ ಮೀನೆಲ್ಲ ಜಾಸ್ತಿ ಇತ್ತಲ್ಲ. ಈ ಸಲ ಮೀನಿಲ್ಲದ ಕಾರಣ ಏನೋ ಸ್ವಲ್ಪ ಹಳೆ ಸ್ಟಾಕ್ ತರ ಕಾಣ್ತುಂಟು ನೋಡುವಾಗ್ಲೇ. ಮತ್ತೆ ನಾವು ಮೊನ್ನೊಂದು ಮೀನು ತಂದಿದ್ದೇವೆ ಮಾರ, ನಮ್ಮ ಅಲ್ಲಿಂದ ಸುಳ್ಯದಿಂದಲೇ, ಇಲ್ಲಿಂದಲೇ, ನಮ್ಮ ಊರಿಂದಲೇ, ಸುಳ್ಯದಿಂದಲೇ ಮಾರ್ಕೆಟಿಂದ. ಅದುಂಟಲ್ಲ ಹಸಿ ಮೀನು ಹೋಗಿ ಕಾಯಿಸಿ ಆಗುವಾಗ ಒಣಗಿದ ಮೀನಿನ ಟೇಸ್ಟ್ ಆಗಿತ್ತೆ, ಚಂದನೇ ಇಲ್ಲ ಆಯ್ತು. ಮತ್ತೆ ಒಂದ್ಸಲ ಕಾಯಿಸಿ ಮತ್ತೆ ಬಿಸಾಕಿದೆ, ಅಷ್ಟು ಚಂದ ಇಲ್ಲ ಆಯ್ತು. ಅದಕ್ಕೆ ಈ ಸಲ ಒಂದು ಫ್ರೆಶ್ ತಗೊಂಡು ಹೋಗುವಂತ ಬಂದದ್ದು. ನೋಡಿದ್ರೆ ಇಲ್ಲಿ ತಲೆನ ಮೇಲೆ ರೇಟ್ ಹೇಳ್ತಾರೆ ಮಾರ. ಎಂತ ಅವಸ್ಥೆ ಗೊತ್ತುಂಟ, ಮೀನೇ ಕಡಿಮೆ ಇದ್ದದಕ್ಕೆ ರೇಟ್ ಕೂಡ ಅಷ್ಟೇ ಹೇಳ್ತಾರೆ. ಇಲ್ಲಿ ನೋಡಿ ಅಂಜಲ್, ನೋಡಿ ಅಂಜಲ್ಗೆ ಎಷ್ಟು ಗೊತ್ತುಂಟಾ? ನಾನು ರೇಟ್ ಹೇಳುದಿಲ್ಲ ಆಯ್ತು ಈಗಲೇ ಹೇಳಿ. ಮತ್ತೆ ನೀವು ತಲೆ ತಿರುಗಿ ಬಿದ್ದು ನನ್ನ ವಿಡಿಯೋ ನೋಡ್ಲಿಕ್ಕೆ ಜನ ಇಲ್ಲದಾಗ ಆಗೋದು ಬೇಡ. ಮತ್ತೆ ನಿಮ್ಮ ಮನೆಯವರು ಚಿಂತು ಸುಳ್ಳಿನ ವಿಡಿಯೋ ನೋಡಿ ತಲೆ ತಿರುಗಿ ಬಿದ್ದು ಹಾಗೆ ಆಯ್ತು ಹೀಗೆ ಆಯ್ತು ಯಾಕೆ ಬೇಕಲ್ಲ, ಅದಕ್ಕೆ ಮತ್ತೆ ಹೇಳ್ತೇನೆ ಆಯ್ತಾ. ನಾನು ಮನೆಯಿಂದ ಬರುವಾಗ ಯೋಚನೆ ಮಾಡಿಕೊಂಡು ಬಂದೆ ಮಾರೆ, ಒಂದು 4-5 kg ಅಂಜಲ್ ತಗೊಂಡು ಹೋಗಿ ಚಂದ ಫ್ರಿಜ್ಜಲ್ಲಿ ಇಟ್ಟು ಕಾಯಿಸಿ ಒಂದು ವಾರ ತಿನ್ಬೇಕು ಅಂತೇಳಿ. ಇಲ್ಲಿ ರೇಟು ಕೇಳಿದ ನಂತರ ಉಂಟಲ್ಲ, ನನಗೆ ಅಂಜಲ್ ಬೇಡ ಯಾವ್ದು ಬೇಡ ಅಂತ ಇದೆ. ಎಷ್ಟು ಗೊತ್ತುಂಟಾ? 1,000 ರೂಪಾಯಿ ಕೆಜಿಗೆ. 1,000 ರೂಪಾಯಿ. 1,000 ರೂಪಾಯಿ ಅಂತ ಹೇಳಿದ ಕೂಡಲೇ ಉಂಟಲ್ಲ, ನಾನು ಅವನನ್ನು ವಾರ ಕಣ್ಣಲ್ಲಿ ನೋಡಿ ಸೈಡಲ್ಲಾಗಿ ಈಚೆ ತಿರುಗಿ ಕೂಡ ನೋಡ್ಲಿಲ್ಲ, ಸೀದಾ ಹೋಗಿದ್ದೇನೆ ಮಾರ್ರೆ. 1,000 ರೂಪಾಯಿ ಕೊಟ್ಟು ಎಂತ ಮೀನಲ್ಲ. ಮತ್ತೆ ಇಲ್ಲಿ ಎಂತ ಗೊತ್ತುಂಟಾ? ಈಗ ಇರುವ ಏರಿಯಾ ಪ್ಲೇಸಲ್ಲಿ ನಿಮಗೆ 1 kg 2 kg ಎಲ್ಲ ಕೊಡುದಿಲ್ಲ. ಇಲ್ಲಿ 5 kg 10 kg ಹಾಗೆ ಕೊಡುದು. ಮತ್ತೆ ಬುಟ್ಟಿ ಎಲ್ಲ ಹಾಗೆ ಕೊಡುದು. ಮತ್ತೆಂತ ಗೊತ್ತಾ ನೋಡಿ, ಇಲ್ಲಿ ಬರುವಾಗ ಈ ತರ ಬಕೆಟ್ಗಳನ್ನೆಲ್ಲ ತೆಕೊಂಡು ಬರ್ಬೇಕು, ಆಗ ಅವರು ಅದಕ್ಕೆ ತುಂಬಿಸಿ ಕೊಡ್ತಾರೆ. ಬಕೆಟ್ ಅಂತ ಹೇಳಿ ಇದು ನೋಡಿ ಚಿಕ್ಕ ಬಕೆಟ್, ಚಿಕ್ಕ ಬಾಯಿ ಎಲ್ಲ ಇದಕ್ಕೆ ಇರೋದು. ಈ ತರದೆಲ್ಲ ತರಬಾರ್ದು, ಅವರು ಅದನ್ನು ತುಂಬಿಸಿ ಕೊಡುದಿಲ್ಲ. ಇವತ್ತೇನೋ ತುಂಬಿಸ್ತಾರೆ, ಯಾಕೆಂತಾರೆ ಇಲ್ಲಿ ಮೀನು ಕಡಿಮೆ ಉಂಟು, ಜನಸಂಖ್ಯೆ ಸ್ವಲ್ಪ ಕಡಿಮೆ ಉಂಟು, ಆದ ಕಾರಣ ತುಂಬಿಸ್ತಾರೆ. ಇಲ್ಲಾದ್ರೆ ಈ ತರ ಚಿಕ್ಕ ಬಾಯಿ ಇದ್ದದಕ್ಕೆಲ್ಲ ತುಂಬಿಸಿ ಕೊಡುದಿಲ್ಲ, ಅವರಿಗೆ ರಶ್ ಇರುವಾಗೆಲ್ಲ ಕಷ್ಟ ಆಗ್ತದಲ್ಲ ಹಾಗೆ.
ಹಾಗೆ ಬ್ಯಾಗ್, ತೊಟ್ಟೆಗಳು ಮತ್ತೆ ಅಗಾಲದ ಬಕೆಟ್ಗಳು ಆ ಥರದ್ದೆಲ್ಲ ತಕೊಂಡು ಹೋಗ್ಬೇಕು. ಅವತ್ತಿನ ಇದೆಂತ ಮರ ಇದು ನೋಡಿ, ಬೋಟ್ ನೋಡಿ. ಇಲ್ಲಿ ಅವತ್ತಿನ ಸಲ ನಾವು ಬರುವಾಗ ಈ ತರ ಬೋಟ್ ಬಂದು ನಿಂತು ಅದಲ್ಲಿ ಮೀನು ಅನ್ಲೋಡ್ ಮಾಡ್ತಾನೆ ಇತ್ತು ಅವತ್ತು. ಈ ಸಲ ಇಲ್ವೇ ಇಲ್ಲ ಮಾರ್ರೆ, ಖಾಲಿ ಬೋಟ್ ನಿಂತ್ಕೊಂಡು ಉಂಟು. ಒಂದು ಬೋಟ 2 ಬೋಟಲ್ಲೇನ ಮೀನು ಬಂದಿದಂತೆ, ಅದು ಇಲ್ಲಿಗ ಇದಾಗ್ತಾ ಇರೋದು ಅಂತ ಹೇಳಿದ್ರು. ಮತ್ತೆ ಇಲ್ಲಿ 1 kg 2 kg ಎಲ್ಲ ಕೊಡುದಿಲ್ಲ, ಇನ್ನೊಂದು ಸೈಡ್ ಉಂಟು. ಇನ್ನೊಂದು ಸೈಡ್ ಅಲ್ಲಿ ಆದ್ರೆ ನಿಮಗೆ 1 kg 2 kg ಎಲ್ಲ ಕೊಡ್ತಾರೆ. ಇದು ಮತ್ತೆ ಅಂತಂದ್ರೆ ಬೂತಾಯಿ ಅಂತೂ ಇಲ್ವೇ ಇಲ್ಲ ಮಾರೆ, ಎಲ್ಲಿ ಹುಡುಕಿದ್ರು ಕೂಡ ಬೂತಾಯಿ ಕಾಣುದಿಲ್ಲ. ಮತ್ತೆ ಇದೆಂತ ಮಾರೆ, ಇದೆಂತ ಗೊತ್ತುಂಟ, ನಾನು ಇದನ್ನು ಹೋಗಿ ಬಗ್ಗಿ ನೋಡಿದೆ ಆಯ್ತಾ. ಆಗ ಅವರು ಬೇಕಾ ಅಂತ ಕೇಳಿದ್ರು, ಎಂತ ಇದು ಅಂತ ಕೇಳಿದ್ರು. ನನಗೆ ಇಲಿಯಾಗೆ ಖಂಡಿತ ಇದೆಂತ ಗೊತ್ತುಂಟಾ, ಇದು ಕೋಳಿ ಗೊಬ್ಬರ, ಮೀನು ಗೊಬ್ಬರ ಎಲ್ಲ ಮಾಡುವಂಥದ್ದಂತೆ. ಇದು ವೇಸ್ಟ್ ಅಂತೆ, ಇದು ಮೀನಲ್ಲ, ಇದು ವೇಸ್ಟ್ ಅಂತ ಹೇಳಿದ್ರು. ಮೀನು ಗೊಬ್ಬರ, ಕೋಳಿ ಗೊಬ್ಬರ ಇದರಲ್ಲಿ ಮಾಡುದಂತೆ. ಇದು ನೋಡಿ ಮುಳ್ಳು ಉಂಟು, ಸೇಮ್ ಇಲಿಯಾಗೆ ಉಂಟು ಮಾರ್ರೆ. ನನಗೆ ಇದನ್ನು ನೋಡಾಗಿ ನಿಂತ ಹೊಸ ಮೀನು, ನಾನು ಇದುವರೆಗೆ ನೋಡದ್ದು ಅಂತೇಳಿ ಆಯ್ತು. ಬೇಕಿದ್ರೆ ತಗೊಂಡೋಗಿ 1 kg ಅಂತ ಹೇಳಿದ್ರು ಅವರು, ತಮಾಷೆ ಮಾಡಿದ್ರು. ಮತ್ತೆ ಯಾರೊಬ್ರು ಕರ್ದು ಹೇಳಿದ್ರು ಮಾಡ್ರೆ, ಚಿಂತು ನನ್ನದು ಮುಖ ಕಾಣಲಿ ಆಯ್ತಾ ವಿಡಿಯೋದಲ್ಲಿ ಅಂತ ಹೇಳ್ಕೊಂಡು. ನಾನು ತಿರುಗಿ ನೋಡಿದ್ರೆ ಜನ ಇಲ್ಲಿ ಕೂಡ ಕಾಣುದಿಲ್ಲ, ಯಾರು ಅಂತ ಗೊತ್ತಾಗ್ಲಿಲ್ಲ. ಇಲ್ಲಿ ನೋಡಿ ಬೂತಾಯಿ ಉಂಟು, ಇದು ಇನ್ನೊಂದು ಸೈಡ್ ಅಲ್ಲಿ. ಬೂತಾಯಿಗೆ ಕೂಡ ಕೆಜಿಗೆ 150 ರೂಪಾಯಿ ಮಾರ, ಇಲ್ಲೇ 150 ರೂಪಾಯಿ ಉಂಟು. ಇಲ್ಲಿ 1 kg 2 kg ಎಲ್ಲ ಕೊಡ್ತಾರೆ. ಇದು ನಾನೊಂದು ಅಂದ್ರೆ ಇನ್ನೊಂದು ಏರಿಯಾ, ಇದು 1 kg 2 kg ಎಲ್ಲ ಕೊಡುವಂಥದ್ದು. ಅದೆಲ್ಲ ಆಯ್ತು, ತೆಕೊಂಡಾಯ್ತು. ಈಗ ನಾವು ಹೊರಟಿದ್ದೇವೆ ನೋಡಿ. ಮೀನೆಲ್ಲ ಇದು ಐಸ್ ಮಾರೆ, ಮೀನೆಲ್ಲ ಸಾರಿ ಐಸ್ ಎಲ್ಲ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಈ ಜನ ಎಂತ ಹೊತ್ಕೊಂಡು ಹೋಗುದು ಮಾರೆ, ಈ ಜನ ಮೀನು ಹೊತ್ಕೊಂಡು ಹೋಗುದು ಕಾಣ್ತದೆ. ಇವರು ನೋಡಿ ಐಸ್ ಹೊತ್ಕೊಂಡು ಬರ್ತಿದ್ದಾರೆ. ಅಂದ್ರೆ ಗಾಡಿಗಳೆಲ್ಲ ನಿಂತಿರ್ತದಲ್ಲ, ಮೀನ್ ಲೋಡ್ ಆಗಿ ಗಾಡಿಗಳೆಲ್ಲ ನಿಂತಿರ್ತದೆ ನೋಡಿ, ಅದಕ್ಕೆಲ್ಲ ಈ ಐಸ್ ಎಲ್ಲ ಹೊತ್ತುಕೊಂಡು ಹೋಗಿ ಹಾಕುದು ಮಾರೆ. ಅಷ್ಟೇ, ಒಂದು ಗಂಟೆ ಅರ್ಧ ಗಂಟೆ 1 ಗಂಟೆಯಲ್ಲಿ ನಾವು ಹೋಗಿ ಎಲ್ಲ ನೋಡಿಕೊಂಡೆಲ್ಲ ಬಂದಾಗಿದೆ. ಈಗ ನಾವು ರಿಟರ್ನ್ ಹೋಗ್ತಾ ಇದ್ದೇವೆ. ರೋಡಲ್ಲಿ ಹೋಗುವಾಗ ಕೂಡ ಈ ತರ ಮೀನದು ವ್ಯಾಪಾರ ಮಾಡ್ತಾ ಇರ್ತಾರೆ ಮಾರೆ. ಇಲ್ಲಿ ಫ್ರೀ ಆಗಿ ಸಿಗೋದು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಪಕ್ಷಿಗಳು, ಕೊಕ್ಕರೆಗಳೆಲ್ಲ ಕೂತ್ಕೊಂಡು ಉಂಟಲ್ಲ, ಇವರಿಗೆ ಯಾವ ರೇಟು ಇಲ್ಲ, ದುಡ್ಡು ಇಲ್ಲ, ಏನಿಲ್ಲ. ಇವರಿಗೆ ಮಾತ್ರ ಫ್ರೀ ಆಗಿ ಸಿಗ್ತದೆ, ಬೇಕಾದಷ್ಟು ತಿಂದುಕೊಳ್ಬಹುದು. ಇದೊಂದು ನೋಡಿ, ಕಂಪೌಂಡ್ ಮೇಲೆ ಒಂದೇ ಕೂತ್ಕೊಂಡು ಓಂಗುದು. ಕೆಲವರೆಲ್ಲ ಹೇಳ್ತಾರಲ್ಲ, ಕೆಲವರೆಲ್ಲ ನಾನು ಕೂಡ ಹೇಳ್ತೇನೆ, ಅವಳು ಓಂಗಿಕೊಂಡಿದ್ಲು, ಅವನು ಕೂಡ ಓಂಗಿಕೊಂಡಿದ್ದ ಅಂತ ಹೇಳ್ಕೊಂಡು. ಹಾಗೆ ಇದು ಕೂಡ ಒಂದೇ ಕೂತ್ಕೊಂಡು ಓಂಗುದು ನೋಡಿ. ಇಲ್ಲಾಂದ್ರೆ ಅಷ್ಟು ಪಕ್ಷಿಗಳು ಒಟ್ಟಿಗೆ ಸೇರಿ ಹಾರಿಕೊಂಡು ಉಂಟು ಮಾರೆ. ಇದೊಂದೆಂತ ಸಪರೇಟ್ ಕೂತ್ಕೊಂಡು ಓಂಗುದು, ಅದಕ್ಕೆ ಹೋಗಿ ಒಟ್ಟಿಗೆ ಸೇರಿಕೊಂಡು ಹಾರ್ಲಿಕ್ಕೆ ಆಗುದಿಲ್ವಾ ಅಲ್ಲ, ಅದು ಓಂಗಿಕೊಂಡು ಕೂತ್ಕೊಳ್ಳಿ. ಈಗ ನಾವು ಹೋಗುವಲ್ಲ ಮನೆಗೆ. ಇನ್ನು ನೀವೆಲ್ಲ ಹೇಳಿವಿರಿ ಬಾರಿ ಹೋದೊಂದು ದಕ್ಕೆಗೆ ಮಾರ್ರೆ, ಅದಕ್ಕೆ ಇಷ್ಟುದ್ದ ರಾಮಾಯಣ ಹೇಳುದು, ಯಾರಿಗೆ ಬೇಕು ಇವಳ ರಾಮಾಯಣ ಅಂತ ಹೇಳಿಕೊಂಡು. ಆ ಮಾತನ್ನು ಯಾಕೆ ಕೇಳ್ಬೇಕಲ್ಲ, ಅದಕ್ಕೆ ಈ ವಿಡಿಯೋವನ್ನು ನಾನು ನಿಲ್ಲಿಸ್ತಿದ್ದೇನೆ ಆಯ್ತಾ. ಗೊತ್ತಾಯ್ತಲ್ಲ ಇವತ್ತು ದಕ್ಕೆಯಲ್ಲಿ ಮೀನಿನ ರೇಟು ಎಷ್ಟುಂಟು ಅಂತ ಹೇಳಿಕೊಂಡು. ಆದ ಕಾರಣ ನಿಮಗೆ ರೇಟು ಗೊತ್ತಾದ ಕಾರಣ, ಮೀನಿನ ದರ ಎಷ್ಟು ಅಂತ ಗೊತ್ತಾದ ಕಾರಣ ಈ ವಿಡಿಯೋವನ್ನು ನಾನು ಕೊನೆಗೊಳಿಸುತ್ತಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ಬಾಯ್.